ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಈ ವಿಡಿಯೋ ಬಂದುಬಿಟ್ಟು ಬುಧವಾರದ ಈವ್ನಿಂಗ್ ಲಾಗ್ ಆಗಿರುತ್ತೆ. ಮನೆಯಲ್ಲಿ ಪುಳಿಯೋಗರೆ ಪೌಡರ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ ಪ್ರಸಾದ, ಅದೇ ಥರ ಇರುತ್ತೆ. ಅದನ್ನು ನಮ್ಮ ಮನೇಲಿ ನಾವು ಯಾವ ಥರ ಸಿಂಪಲಾಗಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೇಲಿ ಯಾವ ಥರ ಪ್ರಿಪೇರ್ ಮಾಡೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಅದೇ ಥರ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ದೆ ನಾನು. ಅದನ್ನು ನೋಡಿಕೊಂಡು ಇವಾಗ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಬಿಟ್ರೆ ನಾವು ಒಂದೇ ಸರಿ ಒಂದು 2 ತಿಂಗಳು 3 ತಿಂಗ್ಳಿಗೆ ಬರುತ್ತೆ. 10 ರೂಪಾಯಿ ಪ್ಯಾಕೆಟ್ ಬರುತ್ತೆ ನೋಡಿ, ಅದರಲ್ಲಿ ಸಾಕಾಗೋದೇ ಇಲ್ಲ ಇಬ್ರಿಗೆ ಆಗೋಷ್ಟು. ಈ ಥರ ನಾವೇ ಮನೇಲಿರೋ ಪದಾರ್ಥಗಳನ್ನ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ಏನೇನು ತೊಗೊಂಡಿದ್ದೀನಿ, ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಇವಾಗ ನೋಡ್ಕೊಂಬನ್ನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ಗೊಜ್ಜು ಕೂಡ ಮಾಡ್ಕೊಬೋದು. ಈ ಥರ ಪೌಡ್ರು ಕೂಡ ಮಾಡಿ ಇಟ್ಕೊಂಡ್ರೆ ನಮ್ಗೊಂದು 3-4 ತಿಂಗಳು ಬರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ಪುಳಿಯೋಗರೆ ಪೌಡರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು. ಇದಕ್ಕೆ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಫಸ್ಟ್ ಈ ಥರ ಬರ್ಕೊಂಬಿಡ್ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ. ನಾವು ಯಾವ ಈ ಅಯ್ಯಂಗಾರ್ ಪುಳಿಯೋಗರೆ ಮಾಡೋದ್ರಿಂದ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಈ ಥರ ಬರೆದಿಟ್ಕೊಂಡ್ಬಿಟ್ರೆ ನಾವು ಫಸ್ಟ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ನಾವು ಮಾಡೋದಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಇವಾಗ ನೋಡಿ ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಇಂಗು, 1 ಟೇಬಲ್ ಸ್ಪೂನ್ ಮೆಂತ್ಯ. ಅಂದರೆ ನಾನು 1-2 ತಿಂಗ್ಳಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ನಾವು ವಾರಕ್ಕೆ ಒಂದ್ಸರಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೂ ಕೂಡ ಪುಳಿಯೋಗರೆ 2 ತಿಂಗಳು ಯೂಸ್ ಮಾಡ್ಬೋದು. ನಾನು ಮಾಡಿರೋದು ಇಬ್ಬರಿಗೆ ಮಾಡ್ಕೊತಾ ಇರೋದು. ಇಬ್ಬರಿಗೆ ಇರೋರಿಗೆ ಈಸಿಯಾಗಿ 2 ತಿಂಗಳು ಬರುತ್ತೆ. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 8 ತೊಗೊಂಡಿದ್ದೀನಿ. ಗುಂಟೂರು ಒಂದು 10 ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು, ಹುಣ್ಸೆಹಣ್ಣು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಅದಕ್ಕೆ ಡ್ರೈ ಆಗೇ ಇದೆ ಆಲ್ರೆಡಿ. ತುಂಬ ಏನಾದ್ರು ಮೆತ್ತಗಿರುತ್ತೆ ನೋಡಿ, ಅಂಟ್ಕೊಂಡು ಆ ಥರ ಇದ್ದರೆ ಸ್ವಲ್ಪ ಒಣಗಿಸ್ಬಿಟ್ಟು ತೊಗೊಳ್ಳಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಎಳ್ಳು, ಹಿಂಗು, ಜೀರಿಗೆ ಒಂದು 20 ಗ್ರಾಮು, ಧನಿಯಾ ಒಂದು 20 ಗ್ರಾಮು, ಉದ್ದಿನಕಾಳು 2 ಟೇಬಲ್ ಸ್ಪೂನು, ಕಡಲೆಬೇಳೆ 1-2 ಟೇಬಲ್ ಸ್ಪೂನು, ಮೆಂತ್ಯ 1 ಟೇಬಲ್ ಸ್ಪೂನು, ಸಾಸಿವೆ 1 ಟೇಬಲ್ ಸ್ಪೂನು, ಆಮೇಲೆ ಮೆಣಸು 1 ಟೇಬಲ್ ಸ್ಪೂನ್. ಇಷ್ಟು ತೊಗೋಬೇಕು. ಇದು ಬಂದುಬಿಟ್ಟು ಈ ಬೆಲ್ಲ ಸ್ವಲ್ಪ ತೊಗೋಬೇಕು, ಅದು ತೊಗೊತೀನಿ. ಇಷ್ಟು ತೊಗೊಂಡು ನಾನು ಪುಳಿಯೋಗರೆ ಪೌಡ್ರ್ ಮಾಡ್ತಾಯಿದ್ದೀನಿ. ಗೊಜ್ಜು ಬೇರೆ ಥರ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸಿಂಪಲಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಪುಳಿಯೋಗರೆ ಪೌಡ್ರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಫಸ್ಟು ಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊಂಬಿಡ್ಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2 ಥರ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ತುಂಬ ಬ್ರೌನ್ ಕಲರ್ ಚೇಂಜ್ ಆಗಬಾರ್ದು. ಅಂದರೆ ಮೆಣಸಿನ್ಕಾಯಿನ ಮುರಿದ್ರೆ ಒಣಗೋಗಿರುತ್ತೆ ನೋಡಿ, ತುಂಬ ಆ ಥರ ಆಗುತ್ತೆ. ಇವಾಗ ಕರಿಬೇವು ಸೊಪ್ಪು, ಇಂಗು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಆದರೆ ಸಾಕು. ಇವಾಗ ಇದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಒಂದೊಂದನ್ನೇ ಫ್ರೈ ಮಾಡ್ಕೊಬೇಕು. ಅವಾಗ ಅದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಸ್ಮೆಲ್ಲೆಲ್ಲ. ಇವಾಗ ಮೆಂತ್ಯ 1 ಟೇಬಲ್ ಸ್ಪೂನು, ಸಾಸಿವೆ 1 ಟೇಬಲ್ ಸ್ಪೂನು, ಮೆಣಸು 1 ಟೇಬಲ್ ಸ್ಪೂನ್ ಹಾಕಿ ಇವಾಗ ಈ ಮೂರನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ 20 ಗ್ರಾಮ್ ಆಗೋಷ್ಟು ಧನಿಯಾ, 1-2 ಟೇಬಲ್ ಸ್ಪೂನ್ ಎಳ್ಳು ತೊಗೊಂಡಿದ್ನಲ್ವ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಇವಾಗ ಜೀರಿಗೆ ಒಂದು 20 ಗ್ರಾಮ್ ತೊಗೊಂಡಿದ್ನಲ್ವ ಅದು ಕೂಡ ಕಲರ್ ಚೇಂಜ್ ಆಗಬೇಕು, ತುಂಬ ಯಾವುದು ಸೀದೋಗಬಾರ್ದು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನಿವಾಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಬೇಕು. ಮಸಾಲೆಸ್ ಎಲ್ಲ ಫ್ರೈ ಮಾಡಬೇಕಾದ್ರೆ ತುಂಬ ಗಮ್ ಅಂತ ಸ್ಮೆಲ್ ಬರುತ್ತೆ ನಮಗೆ, ಅದೊಂಥರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇವಾಗ ಹುಣಸೆಹಣ್ಣು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಆಲ್ರೆಡಿ ಡ್ರೈ ಇರುತ್ತೆ, ಅದು ಫ್ರೈ ಮಾಡಿದ್ರೆ ಇನ್ನೂ ಗಟ್ಟಿಯಾಗಿ ಒಂಥರ ಚೆನ್ನಾಗಿರುತ್ತೆ. ನಾವು ಎಷ್ಟು ದಿನ ಇದ್ದರೂ ಹೊರಗಡೆ ಇಟ್ಟರು ಕೂಡ ಏನಾಗಲ್ಲ. ಇವಾಗ ಎಲ್ಲ ಮಸಾಲೆನೂ ತಣ್ಣಗಾದ್ಮೇಲೆ ಫಸ್ಟು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದು ರೌಂಡ್ ಹಾಕಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಧನಿಯಾ, ಹುಣಸೆಹಣ್ಣು ಇದೆಲ್ಲ ಹಾಕಿ ಪುಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಫಸ್ಟೇ ನಾವು ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮೆಣಸಿನ್ಕಾಯಿ ಸರಿಯಾಗಿ ಪುಡಿ ಆಗಿರಲ್ಲ, ಅಲ್ಲಲ್ಲಿ ಒಟ್ಟೊಟ್ಟು ಥರ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಅದು ಹಾಕ್ಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಇನ್ನು ಇವಾಗ ಇದ್ರ ಜೊತೆಗೆ ಉಪ್ಪು ಸೇರಿಸ್ಕೋಬೇಕು, ನೋಡಿಕೊಂಡು ಸೇರಿಸ್ಕೋಬೇಕು. ಇವಾಗ ಮಸಾಲೆಗೆ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಸಪೋಸ್ ನಾವು ಅನ್ನ ಮಿಕ್ಸ್ ಮಾಡ್ತೀವಿ ನೋಡಿ ಗೊಜ್ಜಲ್ಲಿ, ಆವಾಗ ನೋಡ್ಕೊಂಡು
ನೋಡ್ಕೊಂಡು ಹಾಕ್ಕೋಬೇಕು. ಆಲ್ರೆಡಿ ಇದರಲ್ಲಿ ಸೇರಿಸಿರ್ತೀವಲ್ವ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಇವಾಗ ಅದೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಅಂದರೆ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಪುಡಿ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ ಆಗಲಿ ಟೇಸ್ಟ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಇದು ಮಿಕ್ಸಿಗೆ ಆಗಿದ ತಕ್ಷಣ ಸ್ವಲ್ಪ ಬಿಸಿ ಇರುತ್ತೆ, ಅದನ್ನು ತಣ್ಣಗಾಗೋದಕ್ಕೆ ಒಂದು ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಆಮೇಲೆ ಗ್ಲಾಸ್ ಕಂಟೈನರ್ ಬರುತ್ತೆ ನೋಡಿ, ಅದರಲ್ಲಿ ಹಾಕಿಟ್ರೆ ನಾವು ಒಂದು 3-4 ತಿಂಗಳು 6 ತಿಂಗಳು ಇಟ್ಟರು ಕೂಡ ಏನಾಗಲ್ಲ ಹೊರಗಡೆನೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಗೊಜ್ಜು ಕೂಡ ಮಾಡ್ಕೊಬೋದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಮಾಡಿರೋ ಅನ್ನನೇ ಇತ್ತು, ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಥರ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಇವಾಗ ನಾನು ಮಾಡಿರೋ ಪುಳಿಯೋಗರೆ ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ನೀರು, ಉಪ್ಪು. ಪುಳಿಯೋಗರೆ ಗೊಜ್ಜೆಲ್ಲ ಸ್ವಲ್ಪ ಬೇಯಬೇಕು, ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 2 ನಿಮಿಷದಲ್ಲಿ ನಾವು ಪುಳಿಯೋಗರೆ ಮಾಡ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ನೋಡಿ ಪ್ರಸಾದ, ಅದೇ ಥರ ಇತ್ತು. ಒಂದ್ಸರಿ ಟ್ರೈ ಮಾಡಿ, ನೀವೇ ಕಮೆಂಟಲ್ಲಿ ಹೇಳ್ತೀರಾ, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಥರ ಟ್ರೈ ಮಾಡಿ ನೋಡಿ. ಇನ್ನು ಇವಾಗ ಎಲ್ಲ ಮಿಕ್ಸ್ ಮಾಡಿ ಅನ್ನನ ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆ ಮಾಡಿರೋದು ಸ್ವಲ್ಪನೇ ಅನ್ನ ಇತ್ತು, ಅದಕ್ಕೆ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವು ಟ್ರೈ ಮಾಡಿ ನೋಡಿಬಿಟ್ಟು. ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಟೇಸ್ಟ್ ಎಲ್ಲ ಮಾಡಿಕೊಂಡು, ಇನ್ನು ಅದು ತಣ್ಣಗಾಗಿತ್ತಲ್ವ, ಬಾಟ್ಲಿಗೆಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ದೋಸೆ ಇಡ್ಲಿಗೂ ಕೂಡ ನೆನೆಸಿದ್ದೆ, ಅದನ್ನು ಕೂಡ ಚೆನ್ನಾಗಿ ಅಕ್ಕಿ ಎಲ್ಲ ತೊಳೆದು ದೋಸೆ ಇಡ್ಲಿಗೆ ನಾನು ಹೊರಗಡೆ ರುಬ್ಕೊಂಬಂದ್ಬಿಡ್ತೀನಿ. 1 kg ಅಷ್ಟು ಹಾಕ್ತೀನಿ ನಾನು, ವಾರಕ್ಕಾಗೋ ಅಷ್ಟು ಹಾಕ್ಬಿಡ್ತೀನಿ ದೋಸೆ ಇಡ್ಲಿಗೆ. ಅದಕ್ಕೆ 1 kg ಅಷ್ಟು ಆಗೋಷ್ಟು ಹೊರಗಡೆ ಹೋಗಿ ರುಬ್ಕೊಂಡು ಬಂದುಬಿಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಬಾಟ್ಲಿಗೆ ಹಾಕಿ ಇಟ್ಟೆ. ಈ ಥರ ನಾವು ಒಂದು 200 ಗ್ರಾಮ್ ಬಾಟಲ್ ಇದು, ಕರೆಕ್ಟಾಗಿ ಅದ್ರ ತುಂಬ ಆಯಿತು. ನನಗೊಂದು 3-4 ತಿಂಗಳಾದರೂ ಬರುತ್ತೆ. ಇನ್ನು ಬೆಳಗ್ಗೆ ಅಕ್ಕಿ ಎಲ್ಲ ನೆನೆಸಿದ್ನಲ್ಲ, ನಾನು ಯಾವಾಗೂ ದೋಸೆಗೆ ಇಡ್ಲಿಕ್ಕೆ ನೆನೆಸೋದಕ್ಕೆ ಮುಂಚೆ ಸಪ್ರೇಟಾಗಿ ನೆನೆಸ್ಬಿಡ್ತೀನಿ. ಇನ್ನು ಚೆನ್ನಾಗಿ ತೊಳೆದ್ಬಿಟ್ಟೆ ನೆನೆಸಿಡೋದು. ನಾವು ಅಕ್ಕಿನ ನೆನೆಸಾದ್ಮೇಲೆ ತೊಳೆದ್ರೆ ಅಕ್ಕಿ ಬಂದ್ಬಿಟ್ಟು ನುಚ್ಚಾಗ್ಬಿಡುತ್ತೆ, ಅವಾಗ ಅರ್ಧ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಯಾವಾಗ ನೆನೆಸಿಡೋದಕ್ಕೆ ಮುಂಚೆನೂ ಚೆನ್ನಾಗಿ ತೊಳೆದ್ಬಿಟ್ಟು ಸಪ್ರೇಟಾಗಿ ಹಾಕಿಟ್ಬಿಡ್ತೀನಿ. ಇನ್ನೊಂದ್ಸರಿ ರುಬ್ಕೊಂಬರೋದಕ್ಕೆ ಮುಂಚೆ ಇನ್ನೊಂದ್ಸರಿ ಎಲ್ಲ ತೊಳೆದ್ಬಿಟ್ಟು ಮಿಕ್ಸ್ ಮಾಡಿ ರುಬ್ಕೊಂಬಂದ್ಬಿಡ್ತೀನಿ ಅಷ್ಟೇ. ಇನ್ನು ಹೊರಗಡೆ ಹೋಗಿ ಅಂಗಡಿಯಲ್ಲಿ ರುಬ್ಕೊಬರಬೇಕು. ಇನ್ನು ಇವತ್ತು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಸಿಂಪಲಾಗಿ ದೋಸೆ ಚಟ್ನಿ ಏನಾದರೂ ಮಾಡ್ಕೊಬೇಕಷ್ಟೇ. ಇನ್ನು ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.